ನಾಲಿಗೆಯ ಅಧಿಕಾರದಲ್ಲಿ ಜೇಶಾಮ್ ಜಬುದೊರೆ. ಅಧ್ಯಾಯ 2. ಜೀವನ ಮರಣಗಳು ನಾಲಿಗೆಯ ವಶ. ವಚನಪ್ರಿಯರು ಅದನ್ನು ಅನುಭವಿಸುವರು. ಜ್ಞಾನೋಕ್ತಿ 18:21. ಬಾಯಿ ಮಾತುಗಳ ರಹಸ್ಯವನ್ನು ಸತ್ಯವೇದವು ನಮಗೆ ಕಲಿಸಿಕೊಡುತ್ತದೆ. ಕರ್ತನ ಮಾತುಗಳು ಲೋಕವನ್ನು ಸೃಷ್ಟಿಸಿದವು. ಆತನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇತ್ತು. ಆ ಮಾತಿನಲ್ಲಿ ಶಕ್ತಿ ಇತ್ತು. ಆತನ ಬಾಯಿಂದ ಹೊರಟ ಮಾತು ಸುಮ್ಮನೆ ಹಿಂತಿರುಗುವುದಿಲ್ಲ. ದೇವರ ಮಕ್ಕಳಾಗಿರುವ ನಾವು ಮಾತನಾಡುವ ಮಾತುಗಳು ಕೂಡ ಶಕ್ತಿಯುಳ್ಳದೇ ಆಗಿರುತ್ತದೆ. ಕರ್ತನು ನಮ್ಮ ಮಾತುಗಳನ್ನು ಘನಪಡಿಸುತ್ತಾನೆ ಮತ್ತು ಮಹಿಮೆಪಡಿಸುತ್ತಾನೆ. ಒಬ್ಬ ಯೆಹೋಶುವನು ಸೂರ್ಯನನ್ನು ನೋಡಿ, ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲು ಎಂದು ಅಪ್ಪಣೆ ಮಾಡಿದಾಗ ಅವು ಹಾಗೆಯೇ ನಿಂತವು. ಕರ್ತನು ಮನುಷ್ಯನನ್ನು ಸೃಷ್ಟಿಸಿದಾಗ ನಮಗೆ ಮಾತುಗಳನ್ನು ಕೊಟ್ಟನು. ನಾವು ಮಾತನಾಡುವ ಭಾಷೆಗಳನ್ನು ಕೊಟ್ಟನು. ನಮ್ಮ ಮನಸ್ಸಿನ ಯೋಚನೆಗಳನ್ನು ಬಾಯಿ ಮಾತುಗಳ ಮೂಲಕ ಪ್ರಕಟಿಸುತ್ತೇವೆ. ಈ ಶಕ್ತಿಯು ಕೃಪೆಯು ಬೇರೆ ಜೀವರಾಶಿಗಳಿಗೆ ಕೊಡಲಿಲ್ಲ. ಏಕೆ? ದೇವದೂತರುಗಳಿಗೂ ದೊರೆಯಲಿಲ್ಲ ಎಂದೇ ಹೇಳಬೇಕು. ದೇವದೂತರುಗಳು ಕೂಡ ದೇವರು ಹೇಳಿದ್ದನ್ನು ಹೇಳಬೇಕೇ ಹೊರತು ಬೇರೆ ಏನನ್ನು ಹೇಳುವ ಹಾಗಿಲ್ಲ. ದೇವಮಗುವೆ, ಕರ್ತನು ನಿನಗೆ ಸ್ವಸ್ಥ ಬುದ್ಧಿಯನ್ನು ಮಾತುಗಳನ್ನು ಕೊಟ್ಟಿದ್ದಾನೆ. ನೀನು ಒಳ್ಳೆಯ ಮಾತುಗಳನ್ನು ಆಡಬಹುದಲ್ಲ? ನಂಬಿಕೆಯ ಮಾತುಗಳನ್ನು ಆಡಬಹುದಲ್ಲ? ಕರ್ತನ ಮಹಿಮೆಗಳನ್ನು ಮಹತ್ವಗಳನ್ನು ಕುರಿತು ಮಾತನಾಡಬಹುದಲ್ಲ? ಒಂದು ರಹಸ್ಯವನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಸತ್ಯವೇದವು ಹೇಳುತ್ತದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು ಮಾತನಾಡುತ್ತದೆ. ಮತ್ತಾಯ 12:34. ಆಶೀರ್ವಾದಕರವಾದ ಮಾತುಗಳು ನಮ್ಮ ಹೃದಯದಿಂದ ಹೊರಗೆ ಬರಬೇಕಾದರೆ ನಮ್ಮ ಹೃದಯದ ಆಲೋಚನೆಗಳು, ಚಿಂತನೆಗಳು, ಯೋಚನೆಗಳೆಲ್ಲವೂ ಆಶೀರ್ವಾದಗಳಿಂದ ತುಂಬಲ್ಪಟ್ಟಿರಬೇಕು. 1. ಕ್ರಿಸ್ತನೇ ನಿಮ್ಮ ಹೃದಯದಲ್ಲಿ ಇರಲಿ. ಹೇಗೆ ಹೃದಯವನ್ನು ಆಶೀರ್ವಾದಗಳಿಂದ ತುಂಬುವುದು? ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಕ್ರಿಸ್ತನು ತುಂಬಿಕೊಂಡಿರಬೇಕು. ನಾವು ಹೊಸದಾಗಿ ಹುಟ್ಟುವಾಗ ಕ್ರಿಸ್ತನು ನಮ್ಮೊಳಗೆ ಬಂದು ವಾಸ ಮಾಡುತ್ತಾನೆ. ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗೆಲ್ಲ ಕರ್ತನ ಪ್ರಸನ್ನತೆಯು ನಮ್ಮ ಮೇಲೆ ಇಳಿದು ಬರುತ್ತದೆ. ಪ್ರತಿದಿನವೂ ಸತ್ಯವೇದವನ್ನು ಓದುವಾಗ, ಆರಾಧನೆಗಳಲ್ಲಿ ಭಾಗವಹಿಸುವಾಗ ದೇವ ಸಮಾಧಾನವು ನಮ್ಮ ಹೃದಯಗಳನ್ನು ತುಂಬಿ ಹೊರಸೂಸುವಂತೆ ಮಾಡುವುದು. ಆಗ ನಮ್ಮ ಮಾತುಗಳು ಕ್ರಿಸ್ತನ ಶಕ್ತಿಯಿಂದ ತುಂಬಿರುತ್ತದೆ. 2. ಸತ್ಯವೇದ ವಾಕ್ಯಗಳು ನಮ್ಮ ಹೃದಯದಲ್ಲಿ. ಎರಡನೇದಾಗಿ ನಮ್ಮ ಹೃದಯಗಳಲ್ಲಿ ಕರ್ತನ ವಾಕ್ಯಗಳು ತುಂಬಿರಲಿ. ಅರಸನಾದ ದಾವೀದನು ಹೇಳುತ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತುಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎನ್ನುತ್ತಾನೆ. ಸಾಧ್ಯವಾಗುವ ಮಟ್ಟಿಗೂ ವಾಗ್ದಾನ ವಚನಗಳನ್ನು ಬಾಯ್ಪಾಠ ಮಾಡಿರಿ. ನಾನು ಚಿಕ್ಕವನಾಗಿದ್ದಾಗ ಕೆಲವು ಅಧ್ಯಾಯಗಳನ್ನು ಬಾಯ್ಪಾಠ ಮಾಡಿದುದರಿಂದ ಅದು ಈಗ ನನಗೆ ಬಹಳ ಪ್ರಯೋಜನಕರವಾಗಿದೆ. 3. ಪರಿಶುದ್ಧ ಆತ್ಮನು ನಿಮ್ಮೊಳಗೆ ತುಂಬಿರಲಿ. ಪರಿಶುದ್ಧ ಆತ್ಮನಿಂದ ದೇವರ ಪ್ರೀತಿಯು ನಮ್ಮೊಳಗೆ ಸುರಿಸಲ್ಪಟ್ಟಿರುತ್ತದೆ. ದೇವರ ಮಹಿಮೆಯು ಪರಿಶುದ್ಧ ಆತ್ಮನಿಂದ ಈ ಮಣ್ಣಿನ ಘಟಗಳಲ್ಲಿ ನಾವು ಹೊಂದಿದ್ದೇವೆ. ನಮ್ಮ ಹೃದಯದಲ್ಲಿ ತುಂಬಿರುವುದಾದರೆ ನಾವು ಏನು ಮಾತನಾಡಬೇಕೆಂಬುದರಲ್ಲಿ
ಭಯಪಡಬೇಕಾದ ಅವಶ್ಯವಿಲ್ಲ. ಪವಿತ್ರ ಆತ್ಮನು ತಾನೇ ನಮ್ಮ ಮೂಲಕವಾಗಿ ಮಾತನಾಡುತ್ತಾನೆ. ದೇವ ಮಗುವೆ, ನಿನ್ನ ಹೃದಯವು ಕ್ರಿಸ್ತನ ಪ್ರಸನ್ನತೆಯಿಂದಲೂ ಸತ್ಯವೇದ ವಾಕ್ಯಗಳಿಂದಲೂ ಪವಿತ್ರಾತ್ಮನಿಂದಲೂ ತುಂಬಿರುವುದಾದರೆ ನಿನ್ನ ಬಾಯಿ ಮಾತುಗಳೆಲ್ಲವೂ ಆಶೀರ್ವಾದಕರವಾಗಿರಲಿ. ನಿನ್ನ ಮಾತುಗಳು ನನ್ನ ನಾಲಿಗೆಗೆ ಸಿಹಿಯಾಗಿವೆ, ಜೇನುತುಪ್ಪಕ್ಕಿಂತಲೂ ಮಧುರವಾದವುಗಳು. ಕೀರ್ತನೆ 119 103. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ
ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.